ಸರ್ ಹೆಂಗಿದೆ ಸರ್ ಬಿರಿಯಾನಿ? ಬ್ಯೂಟಿಫುಲ್ ಆಗಿದೆ ಸರ್. ಯಾವುದು ಟೇಸ್ಟಿಂಗ್ ಪೌಡರ್ ಇಲ್ಲ. ಓಕೆ, ಒಳ್ಳೆ ಮನೆ ಬಿರಿಯಾನಿ ತಿನ್ನಂಗೆ. ಮೇಡಮ್ ಹೇಗಿದೆ ಬಿರಿಯಾನಿ? ತುಂಬಾ ಚೆನ್ನಾಗಿದೆ, ತುಂಬಾ ಆಫರ್ಡೇಬಲ್ ಆಗಿದೆ. ಇಷ್ಟ ಜಾಸ್ತಿ ಹೋಟೆಲ್ ಬಿರಿಯಾನಿ. ಓಕೆ ಸ್ನೇಹಿತರೆ, ತಿನ್ಬಿಟ್ಟು ಪಾರ್ಸಲ್ ತೊಗೊಂಡೋಗ್ತಾ ಇದ್ದೀನಿ. ಸಕ್ಕ ಟೇಸ್ಟ್ ಮಾಡಿ, ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ. ಸುಮ್ಮನೆ ಏನು ಯೂಟ್ಯೂಬ್ ಮಾಡ್ಕೊಂಡು ಬೇಡ, ಬನ್ನಿ, ಸಕ್ಕತ್ತಾಗಿರ್ತದೆ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾರ MS ಯೂಟ್ಯೂಬ್ ಚಾನಲ್. ನಾನಿವತ್ತು ಬಂದಿದ್ದೀನಿ ಜಲಧಾರ ಅಲ್ಲ, ಜಲಧಾರ. ಇದು ಹೋಟೆಲ್, ನಾನ್ ವೆಜ್ ಹೋಟೆಲು. ಯಾರು ರೋಡ್ ಇದು? ವೆಸ್ಟ್ ಆಫ್ ರೋಡಲ್ಲಿ ಇದ್ದೀವಿ ನಾವು. ಇಂಡಸ್ಟ್ರಿಯಲ್ ಟೌನ್ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಎಲ್ಲಂತ ಹುಡ್ಕೋ ಬಂದಾಗ ಜಲಧಾರ ಅನ್ನೋ ನೋಡ್ಲು ಗೊತ್ತಾಯ್ತು. ಈ ಹೋಟ್ಲಲ್ಲಿ ಎಷ್ಟು ಗಮ್ ಅಂತ ಸ್ಮೆಲ್ ಬರ್ತಿದೆ ಅಂದರೆ ಆ ಸ್ಮೆಲ್ಗೆ ಹೊಟ್ಟೆ ತುಂಬ ಹಸುವಾಗ್ತಿದೆ. ಅದು ಹೋಟ್ಲ್ ಒಳಗಡೆ ಹೋಗೋಣ, ಏನು ಸ್ಪೆಷಲ್ ಇದೆ ಅಲ್ಲಿ ಒಂದೊಂದನ್ನು ತಿಂದ್ಬಿಟ್ಟು ಟೇಸ್ಟ್ ಮಾಡಿ ನೋಡ್ತೀವಿ. ಒಳಗಡೆ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಫುಲ್ ಬಿರಿಯಾನಿ ಫೇಮಸ್, ಇಷ್ಟು ರುಚಿಕರವಾಗಿ ಹೇಗೆ ಸರ್ ಸಾಧ್ಯ ಅದು? ಸರ್ ಇದು ಹೋಮ್ ಮೇಡು. ಓಕೆ, ಅವಾಗಿಂದ ನಾವು ಎಲ್ಲ ನಮ್ಮ ಟೀಮೆಲ್ಲ ಸೇರಿಕೊಂಡು ಹೋಮ್ ಮೇಡ್ ಮಾಡಿಕೊಂಡು ಎಲ್ಲ ಟೇಸ್ಟ್ 3 ತಿಂಗಳಿಂದ ಟೇಸ್ಟ್ ವೈಸ್ ಮಾಡಿ ಆಮೇಲೆ ನಾವೇ ಫಸ್ಟು ಪ್ರೆಸೆಂಟ್ ಮಾಡಿಕೊಂಡು ನಮ್ಮ ಟೀಮೆಲ್ಲ ಕರ್ಸಿ ತಿನ್ನಿಸಿ, ಫ್ರೆಂಡ್ಸ್ನೆಲ್ಲ ಕರ್ಸಿ ತಿನ್ನಿಸಿ ಆಮೇಲೆ ಎಲ್ಲ ಸಕ್ಸಸ್ ಆದಮೇಲೆ ಇವಾಗಿಂದ ನಾವು ಶುರು ಮಾಡಿಕೊಂಡು ಕಸ್ಟಮರ್ಗೆ ಸರ್ವ್ ಮಾಡ್ತಾಯಿದ್ದೀವಿ. ಇಂಗ್ರೀಡಿಯಂಟ್ ಹೆಂಗೆ ಸರ್ ಇದೆ? ಸರ್ ಎಲ್ಲ ಹೋಮ್ ಮೇಡ್ ಮಸಾಲನೆಲ್ಲ ನಾವು ಇದು ಮಾಡೋದು. ಕಲ್ಲರ್ ಏನು ಆಗಲ್ಲ ಸರ್. ಬೇಕಾದ್ರೆ ಚೆಕ್ ಮಾಡ್ಕೋಬೋದು, ಎಲ್ಲ ಕಿಚನ್ ಫುಲ್ ಚೆಕ್ ಮಾಡ್ಕೋಬೋದು. ಕಲ್ಲರ್ ಇರ್ಬೋದು, ಟೇಸ್ಟಿಂಗ್ ಪೌಡರ್ ಇರ್ಬೋದು, ಮತ್ತು ಸೋಡಾ, ಈ ಥರ ಯಾವುದು ಇದು ಮಾಡೋದು. ಇಲ್ಲಿ ಬಿರಿಯಾನಿ ತಿಂದರೆ ಇನ್ನೊಂದು ಏನು ಅಂದರೆ ನಿಮಗೆ ಎದೆ ಉರಿ ಬರೋಲ್ಲ. ಮನೆ ಊಟ ಹೆಂಗೆ ತಿಂತೀರೋ ಆ ಥರ ಫೀಲ್ ಆಗುತ್ತೆ. ಆಮೇಲೆ ಇನ್ನೊಂದು ವಾಟ್ರು ಅಷ್ಟೇ, ನಾವು ಫಿಲ್ಟ್ರ್ ವಾಟರ್ ಯೂಸ್ ಮಾಡೋದು ಅಡುಗೆಗೆ, ಎಲ್ಲ ಅಡುಗೆಗೂ ಅಷ್ಟೇ ಯೂಸ್ ಮಾಡ್ತಾರೆ. ಪ್ಯೂರಿಫೈರ್ ವಾಟರ್ ಯೂಸ್ ಮಾಡ್ತೀರಾ? ಹೌದು ಸರ್. ಬೇರೆ ಏನೇನು ಸ್ಪೆಷಲ್ ಇದೆ ಸರ್ ಇಲ್ಲಿ? ಸರ್ ಬಿರಿಯಾನಿನೇ ಸರ್ ಸ್ಪೆಷಲ್. ಆಮೇಲೆ ಬಿರಿಯಾನಿ ಸ್ಪೆಷಲ್. ಆಮೇಲೆ ಕ್ಷತ್ರಿಯ ಕಬಾಬ್ ಅಂತ ಮಾಡ್ತೀವಿ, ಚಿಲ್ಲಿ ಚಿಕನ್ನು, ಮತ್ತು ಗುಂಟೂರು ಚಿಕನ್ ಮಾಡ್ತೀವಿ, ಪೆಪ್ಪರ್ ಚಿಕನ್ ಮಾಡ್ತೀವಿ, ಲಾಲಿಪಾಪ್ ಮಾಡ್ತೀವಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಈ ಥರ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ರೀಸನಬಲ್ ಸಿಗುತ್ತಾ? ಸರ್ ತುಂಬ ರೀಸನಬಲ್ ಮಾಡ್ಕೊಟ್ಟಿದ್ದೀವಿ ನಾವು. ಇದಕ್ಕೆ ಬಾಡಿಗೆ ಇದೆಲ್ಲ ಸೇರೋದು ತುಂಬ ರೀಸನಬಲ್. ನಮಗೇನು ವರ್ಕೌಟ್ ಆಗುತ್ತೆ. ಏನಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಜಾಸ್ತಿ ಮುಖ್ಯ. ಅದರಿಂದ ನಾವು ಮಾಡ್ತಾಯಿದ್ದೀವಿ. ಇಲ್ಲಿಂದ ನಾಗರಬಾವಿಂದ ಬರ್ತಾರೆ. ಇವಾಗ ನೋಡಿ ಮಾರತಳ್ಳಿ ಪಾರ್ಸಲ್ ಹೋಗಿದೆ, ಮಾರತಳ್ಳಿಯಿಂದ ಬರ್ತಾರೆ. ಮಾರತಳ್ಳಿ ಪಾರ್ಸಲ್ ಹೋಗಿದೆ. ಆಮೇಲೆ ವೈಟ್ ಫೀಲ್ಡಿಂದ ಬರ್ತಾರೆ. ಎಲ್ಲ ಈ ಥರ ಒಬ್ರಿಗೊಂದು ಬಾಯಿಂದ ಬಾಯಿಗೆ ಟೇಸ್ಟ್ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ಇನ್ನೊಂದೇನೆಂದರೆ ಎಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದೀವಿ ನಾವು. ಇನ್ನೊಂದೇನೆಂದರೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದೀವಿ. ಆಮೇಲೆ ಫುಡ್ ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡೋದಲ್ಲ ಜನಕ್ಕೆ ಇಷ್ಟ ಆಗಿದೆ, ನೀವು ನೋಡ್ಬೋದು. ಬೇರೆ ಎಲ್ಲೆಲ್ಲಿದೆ ಸರ್ ಬ್ರಾಂಚ್? ಸರ್ ಇವಾಗ ಫಸ್ಟ್ ಬ್ರಾಂಚ್ ಓಪನ್ ಮಾಡಿದ್ದೀವಿ. ನೆಕ್ಸ್ಟ್ 6 ಮಂತಲ್ಲಿ ನೆಕ್ಸ್ಟ್ ಬ್ರಾಂಚ್ ಒಂದೊಂದು ಓಪನ್ ಮಾಡಬೇಕು ಅಂತ ಐಡಿಯಾ ಮಾಡಿದ್ದೀವಿ ಸರ್. ಆಮೇಲೆ ಫಿಲಮ್ ಹೀರೋಗಳು ಬಂದಿದ್ದಾರೆ ಇಲ್ಲಿ, ಶ್ರೀನಾರಾಯಣ ಕಿಟ್ಟಿ ಅವರು ಬಂದಿದ್ದಾರೆ. ಆಮೇಲೆ ನಮ್ಮ ಗೋವಿಂದರಾಜ್ MLA ಆದಂಥ ಇವರು ಪ್ರಿಯಕೃಷ್ಣ ಅವರು ಬಂದಿದ್ದಾರೆ. ಓಪನಿಂಗ್ ಅವರೇ ಮಾಡಿರೋದು. ಎಷ್ಟು ಸ್ಟಾಫ್ಸ್ ಇದ್ದಾರೆ ಸರ್? ನಮ್ಮ ಸ್ಟಾಫ್ ಒಂದು 7 ಜನ ಇದ್ರು ಸರ್. ಎಲ್ಲ ಡ್ರೆಸ್ ಕೋಡ್ ಕೊಟ್ಟಿರೋದು ತುಂಬ ನೀಟಾಗಿದ್ದಾರೆ. ಹೌದು, ಕೊಡು ಅಷ್ಟೇ. ಆಮೇಲೆ ಹೆಡ್ ಮಾಸ್ಕ್ ಇದ್ದರೆ ನಾವು ವರ್ಕ್ ಮಾಡೋದಿಲ್ಲ, ಒಂದು ಪೂರ್ಣ ಸಿಗಲ್ಲ. ಆಮೇಲೆ ತುಂಬ ನೀಟ್ ಮಾಡಬೇಕು ಅಂದರೆ ನೀಟಾಗಿರ್ಬೇಕು ಅಂದರೆ ತುಂಬ 3 ತಿಂಗಳು ಇದನ್ನು ಇದು ಮಾಡಿದ್ದೀವಿ ಸರ್. ನಮಸ್ಕಾರ ಸರ್. ಹಾಯ್, ನಮಸ್ಕಾರ. ತುಂಬಾ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು. ದೊಣ್ಣೆ ಬಿರಿಯಾನಿ ಸ್ಪೆಷಲ್ಗೆ ನೀವು ಹೋಟ್ಲಿಗೆ ಬಂದಿರೋದು ನಮ್ಗೆ ತುಂಬ ಖುಷಿ ಆಯಿತು. ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ನನಗೆ ಭಾಳ ಖುಷಿ ಆಯ್ತು ಇವತ್ತು. ಕಾರಣ ಏನಪ್ಪ ಅಂದರೆ ನನ್ನ ಫ್ರೆಂಡ್ ರಾಥೋಡ್ ಅಂತ ಹೇಳಿ ಸುಮಾರು ವರ್ಷಗಳ ಪರಿಚಯ. ಅದ್ರ ಜೊತೆಗೆ ರಾಥೋಡ್ ಫ್ರೆಂಡ್ಸ್ ನೋಡಿ ಮಲ್ಲಿಕಾರ್ಜುನ್ ಅವರು ಇಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಅವರು ನಿಮ್ಮ ಹೆಸರು? ಹಾಯ್ ಸರ್, ಕಂಗ್ರ್ಯಾಚುಲೇಷನ್ ಒಂದು ಸೆಕೆಂಡ್. ನಿಮ್ಗೆ ಭಾಳ ಖುಷಿ ಆಯ್ತು. ನಿಮ್ಮೆಲ್ಲ ಸ್ನೇಹಿತರುಗಳು ಸೇರಿಕೊಂಡು ಇವ್ರು ನೋಡಿ ಟೀ ಶರ್ಟ್ ನೋಡ್ರಿ, ಅಲ್ಲಿ ಸೂಪರ್ ಆಗಿದೆ. ಇರೋ CMH ಗ್ರೂಪು ಮತ್ತು ಹಿಂದೆ ತೆಗಿ ಸರ್. ಅದು ನೋಡಿ ಜಲಧಾರ. ಹೆಸರಲ್ಲೇ ಅದ್ಭುತವಾಗಿದೆ. ಜಲ ಹರಿಯೋದು, ಧಾರೆ ಎರಿಬೇಕು. ಸೊ ಏನು ಟೇಸ್ಟಿನ ಧಾರೆ ಎರಿಬೇಕು. ಅದ್ಭುತ ರೀ. ಸೊ ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ದೊಣ್ಣೆ ಬಿರಿಯಾನಿಗಳಿದೆ. ಸೊ ಬೆಂಗಳೂರಲ್ಲಿ ಈ ಜಾಗದಲ್ಲಿ ಎಲ್ಲಿ ನಮ್ಮ ಟೋಲ್ ಗೇಟಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಒಂದು ಲೆಫ್ಟಲ್ಲಿ ಒಂದು ಚೌಟ್ರಿ ಪಕ್ಕದಲ್ಲೇ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಪ್ರಾದೇಶಿಕ ಅಗ್ನಿ ದಳ ಅಂತಿದೆ, ಅದ್ರ ಪಕ್ಕದಲ್ಲೇ ಇದೆ. ಸೊ ಇದು ಸ್ನೇಹಿತರುಗಳು ಸೇರಿಕೊಂಡು ಮಾಡಿರುವಂಥ ಒಂದು ದೊಣ್ಣೆ ಬಿರಿಯಾನಿ ಒಂದು ಶಾಪ್ ಇದು, ಜಲಧಾರ ಅಂತ ಹೇಳಿ. ಭಾಳ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ಇವರು ಇದನ್ನು ಶುರು ಮಾಡಬೇಕಾದ್ರೆ ಒಂದು ಇನ್ಸಿಡೆಂಟ್ ಹೇಳಿದ್ರು, ನನಗೆ ಭಾಳ ಖುಷಿ ಆಯಿತು. ಸರ್ ಏನಕ್ಕೆ ಈ ಜಲಧಾರ ಅಂತ ಹೆಸರಿಟ್ಟಿದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ನಾವೆಲ್ಲ ಫ್ರೆಂಡ್ಸ್ಗಳು ಬಂದು ಅಡ್ವಾನ್ಸ್ ಕೊಟ್ಬಿಟ್ಟು
ಪಾತ್ರೆಗೆ ಎಲ್ಲ ತಂದಿಕ್ಬಿಟ್ಟಿದ್ದೀವಿ. ಏನು ಮಾಡೋ ಗೊತ್ತಾ, ಡೈರೆಕ್ಟಾಗಿ ಎಲ್ಲ ಧರ್ಮಸ್ಥಳಕ್ಕೆಲ್ಲ ಹೋಗ್ಬಿಟ್ರಂತೆ. ಕುತ್ಕೊಂಡು ಡಿಸ್ಕಸ್ ಮಾಡ್ತಿರೋ ಟೈಮಲ್ಲಿ ಆ ನೀರು ಹರಿಯೋ ನೀರನ್ನ ನೋಡ್ಬಿಟ್ಟು ಹೆಸರಿಟ್ಬಿಟ್ರಂತೆ. ಆಹಾ ಅದ್ಭುತ. ಒಂದು ಈ ಬೆಂಗಳೂರಲ್ಲಿ ಎಲ್ಲೇ ಟೇಸ್ಟ್ ಸಕ್ಕದಾಗಿದ್ರು ಹುಡಿಕೊಂಡು ಹೋಗಿ ತಿಂತಾರೆ. ಇವತ್ತು ನೀವು ಎಲ್ಲೇ ಹೇಳ್ತಾರೆ, ಗಾಂಧಿ ಬಜಾರ್ ಕಡೆ ಹೋಗಿ ಸುಮಾರು ಜನ ಹೋಗ್ತಾರೆ ಊಟ ಮಾಡೋದಕ್ಕೆ. ಸೊ ಹಾಗೆ ಇವರು ನಮ್ಮ ಸ್ನೇಹಿತರು ಮಲ್ಲಿಕಾರ್ಜುನ ಅವರು ತಂಡ ಎಲ್ಲ ಸೇರಿಕೊಂಡು ಹೋಮ್ ಮೇಡ್ ಮಾಡ್ತೀವಿ, ಮಸಾಲಾನು ಅಷ್ಟೇ ಹೋಮ್ ಮೇಡ್ ಮಾಡ್ತೀವಿ. ಏನೋ ಬೇರೆ ಕಡೆಯಿಂದ ತರೋದು ಅದು ಇದೇ ಇಲ್ಲ, ಎಲ್ಲ ನಾವೇ ಓನಾಗಿ ಒಂದು ರುಬ್ಸಿ ನಾವೇ ಮಾಡೋದು. ಸೂಪರ್ ನೋಡಿ. ಇನ್ನೊಂದು ಆಯಿಲ್ ಅಷ್ಟೇ ಕಡಲೆ ಬೀಜನ ಕೊಟ್ಟು ಅದನ್ನು ರುಬ್ಸಿ ಆಮೇಲೆ ಆ ಆಯಿಲ್ನ ನಾವು ಯೂಸ್ ಮಾಡ್ತಾರೆ. ಬೆಂಗಳೂರಲ್ಲಿ ಇದೇ ಫೇಮಸ್ ಆಗಿಬಿಟ್ಟಿದೆ ಈಗ. ಆಯಿಲ್ನ ಡೈರೆಕ್ಟಾಗಿ ಯಾರೂ ತರಲ್ಲ ಈಗ, ಎಲ್ಲ ಹೋಗಿ ಆಯಿಲ್ ಮಾಡಿಸ್ಬಿಟ್ಟು ಅದು ಹುಟ್ಟೆಲ್ಲ ಸೈಡ್ಗೆ ಹಾಕಿ ಆಯಿಲ್ನ ತಂದು ಹೆಲ್ದಿ ಫುಡ್ ನೀಟ್ನೆಸ್ಸು ನೋಡಿ. ಇಲ್ಲಿ ಸಾಮಾನ್ಯವಾಗಿ ಹೋಟ್ಲುಗಳಲ್ಲಿ ಒಂದು ಕ್ಲೀನ್ನೆಸ್ ಇರಬೇಕು, ಕ್ಲೀನ್ ಆಗಿರ್ಬೋದು, ಒಂದು ಯೂನಿಫಾರ್ಮಿಟಿ, ಎಲ್ಲರೂ ಒಂದು ಯೂನಿಫಾರ್ಮ್ ಆಗಿದ್ದಾರೆ. ಅದೊಂದು ಶಿಸ್ತು ಅಂತ ಹೇಳ್ತಾರೆ. ಸೊ ಅದರದಲ್ಲಿ ಮೇಯ್ನಾಗಿ ಟೇಸ್ಟು, ಒಳ್ಳೆಯ ಮಸಾಲೆ ಪೌಡ್ರು, ಮನೆಯಲ್ಲೇ ತಯಾರಿಸಿದಂಥ ಮಸಾಲೆ ಪೌಡ್ರುಗಳನ್ನ ತಂದು ಇವರು ಅಡುಗೆ ಮಾಡ್ತಿದ್ದಾರೆ. ಟೇಸ್ಟ್ ಅದ್ಭುತವಾದ ಟೇಸ್ಟ್ ಕೊಟ್ಟಿದ್ದಾರೆ. ಆ ಟೇಸ್ಟ್ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ತೋರಿಸಿದ್ದಾರೆ. ಸೊ ದಯವಿಟ್ಟು ಎಲ್ಲೇ ಇದ್ರು ಕೆಳಗಡೆ ಲಿಂಕ್ ಕಾಣಿಸಿದಿಲ್ಲ, ಈ ಅಡ್ರೆಸ್ಗೆ ಬನ್ನಿ. ಜೊತೆಗೆ ಮನೆಗೆ ಆರ್ಡರ್ ಕೊಡ್ತೀರಾ ಸರ್ ನೀವು? ಈ ಈವೆಂಟ್ಗಳಿಗೆ ಏನಾದರೂ ಕೊಡ್ತೀರಾ? ಎಲ್ಲ ಈವೆಂಟು ಏನೇನು ಈವೆಂಟ್ಗಳು ಕೊಡ್ತೀರಾ? ಆಫೀಸಲ್ಲಿ ತುಂಬ ಒಂದು ಮೀಟಿಂಗ್ ಇರುತ್ತೆ, ಆಮೇಲೆ ಕಾನ್ಫರೆನ್ಸ್ ನಡೀತದೆ, ಅಲ್ಲಿಗೆ ಇಲ್ಲೂ ಪಾರ್ಸಲ್ ಬೇಕಾಗುತ್ತೆ, ಇಲ್ಲೂ ಫಿಲಮ್ ಚೇಂಬರ್ ಇದೆ, ಅಲ್ಲೂ ಪಾರ್ಸಲ್ ಕಳಿಸ್ತಾ ಇರ್ತೀವಿ. ಆಮೇಲೆ ಇಲ್ಲಿಂದ ಕೋರ್ಮಂಗಲಿಂದ ಇವಾಗ ಈಗ ಪಾರ್ಸಲ್ ಹೋಗಿದೆ. ನೋಡಿ, ನಿಮಗೂ ಎಲ್ಲರೂ ಅಡ್ರೆಸ್ ಇದ್ರೆ ದಯವಿಟ್ಟು ಈ ಅಡ್ರೆಸ್ ಕೇಳಿ. ಸರ್ ನಿಮ್ಮ ನಂಬರ್ ಹಾಕಿರ್ತೀರಲ್ವಾ ಇದರಲ್ಲಿ? ಸರ್ ನೀವು ಹಾಕಿರ್ತೀರಲ್ಲ? ಡಿಸ್ಪ್ಲೇಬಲ್. ಸೊ ಆ ನಂಬರ್ ಈ ನಂಬರ್ ಕಾಣಿಸಿದಿಲ್ಲ, ದಯವಿಟ್ಟು ಈ ನಂಬರ್ ಕಾಲ್ ಮಾಡಿ, ಆರ್ಡರ್ ಮಾಡಿ. ಏನೇ ಈವೆಂಟ್ಗಳಿದ್ದು ಸೊ ನಿಮಗೆ ತಂದು ಕೊಡ್ತಾರೆ. ಫಸ್ಟ್ ಟೇಸ್ಟ್ ನೋಡಿ, ಆಮೇಲೆ ರಿವ್ಯೂ ಕೊಡಿ, ಆಮೇಲೆ ಆರ್ಡರ್ ಕೊಡಿ. ಬಿರಿಯಾನಿ ಹೆಂಗಿದೆ? ಬಿರಿಯಾನಿ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಕೇರ್ಪುರಂ ಇಂದ ಪಕ್ಕ ಇದೆ. ಆಯಿಲ್ ಕರೆಕ್ಟ್ ಆಗಿದೆ ನೋಡ್ರಿ, ನೋಡ್ಬೋದು ನೀವೇ. ಒಂಚೂರು ಆಯಿಲ್ ನೋಡಿ, ಹೌದು ಹಾಕ್ತಿದ್ದಾರೆ, ಆಯಿಲೇ ಇಲ್ಲ ನೋಡ್ರಿ. ಸೊ ಮುಂದೆ ಕೂಡ ಅಷ್ಟೇನು ಕಾಣ್ತಿಲ್ಲ. ಎಲ್ರು ಬಂದು ಟ್ರೈ ಮಾಡ್ರಿ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನ್ ಫೇವರೇಟ್ ಸರ್? ಇಲ್ಲಿ ಬಂದು ಶಕ್ತಿಯ ಕಬಾಬ್ ಸರ್, ಅದು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಅದು ನಿಜ. ಯಾಕೆಂದ್ರೆ ಈಗ ನಮ್ಮ ಕಸ್ಟಮರ್ಸೇ ಗಾಡು. ದೇವರಿಗೆ ನಾವು ಮೋಸ ಮಾಡೋಕ್ಕಾಗಲ್ಲ, ಹಂಗೆ ಕಸ್ಟಮರ್ಸ್ಗೆ ಯಾವುದೇ ಕಾರಣಕ್ಕೂ ನಾವು ಮೋಸ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಕಿಚನ್ ಹೋಗಿ ಚೆಕ್ ಮಾಡ್ಕೋಬೋದು. ದೇವ್ರಿಗೆ ಒಂದು ಹೂವನ್ನ ಹಳೆ ಹೂವು ಹಾಕಿ ಎಲ್ಲ ಮೋಸ ಮಾಡ್ಬೋದು, ಆದರೆ ಇಲ್ಲಿ ಕಸ್ಟಮರ್ ನಮ್ಮ ದೇವ್ರ ಥರ, ನಾವು ಮೋಸ ಮಾಡೋಕ್ಕಾಗಲ್ಲ. ಹಾಗೆ ಅದರಿಂದ ಬಿರಿಯಾನಿ ಸೂಪರ್ ಇದೆ. 2 ಬಿರಿಯಾನಿ ತಗೊಂಡಿದ್ದು ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಇದು ಒಟ್ಟು 2ನೇ ಸತಿ ಬರ್ತಿರೋದು ನಾವು. 2 ಸತಿ ಬರ್ತಿರೋದು. ಸರ್ ಇವತ್ತು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಚಿಕನ್ ಬಿರಿಯಾನಿ ಕಬಾಬು ತುಂಬ ಒಳ್ಳೆ ಟೇಸ್ಟಿ ಆಗಿದೆ. ಬಿರಿಯಾನಿ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ತಿನ್ಬೋದು, ಸಕ್ಕತ್ತಾಗಿದೆ ಸರ್ ಬಿರಿಯಾನಿ. ನೀವೇನೇನು ಇಷ್ಟಪಡ್ತೀರಾ ಇಲ್ಲಿ? ಸರ್ ಇಲ್ಲಿ ಬಂದು ಬಿರಿಯಾನಿ, ಚಿಕನ್ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ ಇದೆ, ಮತ್ತೆ ಕಬಾಬ್ ಇದೆ, ಚಿಕನ್ ಕಬಾಬು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಇಲ್ಲಿ ವೆಸ್ಟಾಪ್ ಇಲ್ಲಿ ಎಲ್ಲೂ ಸರೌಂಡಿಂಗ್ ಅಲ್ಲೂ ಇದು ಅಂಗಡಿ ಬಿಟ್ರೆ ಇನ್ನೆಲ್ಲೂ ಇಲ್ಲ ಸರ್, ಈ ತರ ಟೇಸ್ಟ್ ಕೊಡ್ತಾ ಇರೋದು. ತುಂಬಾ ಸಕ್ಕತ್ತಾಗಿದೆ ಬಿರಿಯಾನಿ ಮಾತ್ರ. ಎಲ್ಲಾರು ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ತಿನ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಸರ್ ಕಬಾಬ್ ತಗೊಂಡಿದೀವಿ, ಆರ್ಡರ್ ಮಾಡಿದೀವಿ, ಇನ್ನೂ ರಶ್ ಇದೆ ಅಲ್ಲ, ಬರ್ತಾ ಇದೆ ಕಬಾಬ್ ಈಗ. ಎಲ್ಲಪ್ಪ ತಿನ್ನೋದು ಜಾಗನೇ ಎಲ್ಲ ಫುಲ್ ರಶ್ ಆಗ್ಬಿಟ್ಟೈತೆ. ಕುಂದ್ಕೊಂಡೆ ತಿನ್ನೋದು, ನಿಂತ್ಕೊಂಡೆ ತಿನ್ಬಿಟ್ಟು ಹೋಗೋದು. ಬನ್ನಿ, ರುಚಿಯಾದ ದೊನ್ನೆ ಬಿರಿಯಾನಿ ಇಲ್ಲ. ಚೆನ್ನಾಗಿ ತಿಂದುಬಿಟ್ಟು ಯಾವ ತರ ಟೇಸ್ಟ್ ಇರುತ್ತೆ ಪ್ರತಿಯೊಂದು ಹೇಳ್ತೀವಿ, ಬನ್ನಿ. ನಮ್ಗೊಂದು ಬಿರಿಯಾನಿ ಕೊಡ್ರ ನೋಡಿ. ಬರೋದ ಕುಡಿ. ನಾನು ಆಕ್ಚುಲಿ ಹೆಂಗ್ ತಿಂದಿದೀವಿ ಅಂದ್ರೆ, ನಮ್ಗೆ ಅಲ್ಲಿ ಕುತ್ಕೊಳಕ್ ಜಾಗ ಇಲ್ಲ, ಅದಕ್ಕೋಸ್ಕರ ನಿಂತ್ಕೊಂಡು ತಿಂತಾ ಇದೀವಿ. ಇದು ರಿವ್ಯೂ ತಿಂದ್ಬಿಟ್ಟು ಹೆಂಗಿದೆ ಟೇಸ್ಟ್ ಹೇಳ್ತೀವಿ, ಹಂಗೆ ನೋಡ್ತಾರೆ. ಥ್ಯಾಂಕ್ ಯು ಬ್ರದರ್. ಮುಂದೆ ಬನ್ನಿ. ತುಂಬಾ ಚೆನ್ನಾಗಿದೆ. ಏನು ಸ್ಮೆಲ್ ಆಯ್ತೋ ಅದೇ ತರ ಇದೆ, ಸಕ್ಕತ್ತಾಗಿದೆ. ಬಿಸಿ ಹೊಟ್ಟೆ ಹಸಿವು ಬೇರೆ. ಏನ್ ಗೊತ್ತಾ, ನಾವು ಯೂಶಲ್ ಆಗಿ ಹೋಟ್ಲುಗಳು ಹೋಗ್ತಾ ಇರ್ತೀವಿ, ತಿಂತಾ ಇರ್ತೀವಿ. ಕುತ್ಕೊಳಕ್ ಜಾಗ ಇಲ್ದಂಗೆ ನಾನು ತಿಂತಾರೆ ಫಸ್ಟ್ ಟೈಮ್ ಇದು. ಬಟ್ ಅಂದ್ರೆ ನನಗೆ ಕಬಾಬ್ ನೋಡಿದ್ರೆ ಹೂವಾದ್ರೂ ಓಪನ್ ಆಗ್ತೈತೆ ಸರ್. ಅದೇನಂದ್ರೆ ನಾವು ಒಳಗಡೆ ಕಬಾಬ್ ಸ್ವಲ್ಪ ಮಸಾಲೆ ಸಿಗಬೇಕು ಅಂತ ನಾವು ಬೇರೆ ಸ್ವಲ್ಪ ಅಂದರೆ ಒಳಗಡೆ ಮಸಾಲೆ ಕಬಾಬ್ಗೆ ಸ್ವಲ್ಪ ಮಸಾಲೆ ನಿಮಗೆ ಒಳಗಡೆ ಸಿಗಬೇಕು, ಟೇಸ್ಟ್ ಅದೇ ಬಾಯಿ ಸಿಗ್ತದೆ ನೋಡಿ. ಮಸಾಲೆ ಎಷ್ಟು ಹಿಡ್ದೈತೆ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಮಾಡಿ ಸುಳ್ಳು 4 hours ಮ್ಯಾರಿನೇಷನ್ ಮಾಡ್ತೀರಾ?
ಬಿರಿಯಾನಿ ಉಂಟು ಹೆಂಗಿದೆ ನೋಡ್ಗುರು. ಒಂಚೂರು ಎಣ್ಣೆನೇ ಇಲ್ಲ ಸುಬ್ರುವೆ. ಕೈಯಲ್ಲಿ ನೋಡಿ, ನಾನು ಸುಳ್ಳು ಹೇಳಲ್ಲ, ಎಣ್ಣೆನೇ ಇಲ್ಲ. ಸಕ್ಕದಾಗ ಮಾಡವ್ರೆ ಅವರು. ತಗೊಂಡೋಗಿ ಹೌದಾ? ಅದೇ ಹೇಳ ಮರ್ತೋಗ್ಬಿಟ್ಟೆ. ಕಡಲೆಗೆ ಬರುತ್ತಲ್ಲ, ಅದನ್ನ ತಗೊಂಡೋಗಿ ಎಣ್ಣೆ ಮಾಡಿಸ್ಕೊಂಡು ಇದರ ಹೋಟ್ಲು ಖುಷಿ ಸರ್ ನಮ್ಗೆ. ಎಷ್ಟು ಜನ ಅಂದ್ರೆ ಹೋಟ್ಲಿಗೆ ಸೇರ್ಬೇಕು ಜನಗಳು. ಹಬ್ಬ ಆದ್ರೂ ಜನ ಸೇರಿದಾರೆ ಅಂದ್ರೆ ಬಿಕಾಸ್ ಜನ ಹೇಳೋದು, ನಮ್ಮ ಕಸ್ಟಮರ್ ಹೇಳೋದು ಹೇಳ್ತಾನೆ ಏನಂದ್ರೆ ಇದೇ ಕ್ವಾಲಿಟಿ ಇದೇ ಕ್ವಾಂಟಿಟಿ ಮೇಂಟೈನ್ ಮಾಡಿ ತಪ್ಪದೇನೆ ಒಂದು ದಿವಸ ನಾವು ಇವತ್ತು ಅಂದ್ರೆ ನಾಳೆ ಇನ್ನೊಬ್ರನ್ನ ಕರ್ಕೊಂಡು ನಾವೇ ಬರ್ತಾ ಇದೀವಿ ಅಂತ ಜನ ನೋಡಿ ಸರ್ ಹೆಂಗಿದೆ ಇದು. ಅಪ್ಪಾಜಿ ನೋಡಪ್ಪಾಜಿ ಹೆಂಗಿದೆ, ಸೂಪರ್ ಆಗಿದೆ. ಬಾಯ್ಲಿಟ್ರಿ ಕರ್ಗೋತೀನಿ ನಾವು. ತುಂಬಾ ಚೆನ್ನಾಗಿ ಮಾಡಿರೋದು. ಆಲ್ ದ ಬೆಸ್ಟ್ ನಿಮಗೆ. ಎಂತಿ ಫೋನ್ ಮೇಲೆ ಫೋನ್ ಮಾಡ್ತಾವೆ. ಹೇಳಮ್ಮ. ಬಂದೆ ಊಟ ಮಾಡ್ತಾ ಇಲ್ಲ ಆಲ್ರೆಡಿ ಮುಗಿದೋಯ್ತು. ಬಿರಿಯಾನಿ ಮರ ಸಾಕಾಯ್ತು ನನಗೆ. ಸರಿ ಸರ್ ಆಯ್ತು. ಸರ್ ಫೋನ್ ಮಾಡ್ತೀನಿ. ಆಯ್ತು ಬಂದೆ ಅಜ್ಜಿ. ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಸಕ್ಕತ್ತಾಗಿ ಮಾಡಿದ್ದಾರೆ ಅಪ್ಪಾಜಿ. ಆನೆಸ್ಟ್ಗಳು ಹೆಂಗಿದೆ ಟ್ರೆಂಡ್? ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಆಗಿದೆ. ಬನ್ನಿ, ನಾವು ಯಾವುದು ಕೆಮಿಕಲ್ ಆಗಲಿ ಟೇಸ್ಟಿಂಗ್ ಆಗಲಿ ಯಾವುದೂ ಯೂಸ್ ಮಾಡಲ್ಲ. ನಮಗೆ ಪಬ್ಲಿಕ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್. ಬರೀ ದುಡ್ಡಿನ ಬಗ್ಗೆ ನೋಡ್ತಾ ಇಲ್ಲ ನಾವು. ದಯವಿಟ್ಟು ಬಂದು ಒಂದ್ಸಲ ಟೇಸ್ಟ್ ಮಾಡಿ, ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ, ಅವಾಗ ನಿಮಗೂ ಗೊತ್ತಾಗುತ್ತೆ. ಒಂದೊಂದ್ಸಲ ಟೇಸ್ಟ್ ಮಾಡಿ. ಇನ್ನೂ ನಿಮ್ಗೆ ಏನಾದ್ರು ಆಫರ್ ಅಂದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋವಂಥವ್ರು ಜಸ್ಟ್ ನೀವು ಫ್ರೆಂಡ್ಸ್ ಬರ್ಬೋದು, ಒಂದು 3-4 ಜನ ಬರ್ಬೋದು. ಇಬ್ಬರೇ ಬಂದರೂ ತೊಂದರೆ ಇಲ್ಲ. ಊಟ ಮಾಡುವಾಗ ಒಂದು ಫೋಟೋ ತಗೊಂಡು ಒಂದು ರಿವ್ಯೂ ಕೊಡಿ ನಮ್ಗೆ ಸಾಕು. ಅವ್ರಿಗೆ ಒಂದು ಬಿರಿಯಾನಿ ಎಕ್ಸ್ಟ್ರಾ ಕೊಡೋ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಪ್ಲಾನ್ ಮಾಡ್ತಾ ಇದ್ದೀರಾ? ಇಲ್ಲ, ಮಾಡ್ತೀವಿ ಸರ್, ಮಾಡ್ತೀವಿ. ಖಂಡಿತ ಖಂಡಿತ ಕೊಡ್ತೀವಿ ಸರ್. ಹೇಳಿ ಸರ್.